ಇಂದು ನಮ್ಮ ಮೈಸೂರಿನಲ್ಲಿ ನಮ್ಮ ಏನು ಎಕ್ಸಿಬಿಷನ್ ಗ್ರೌಂಡ್ ಇದೆ, ಇಲ್ಲಿ ಈ ಭಾಗ ನಮ್ಮ ಕೇಂದ್ರದ ಒಂದು ಒಳ್ಳೆಯ ಯೋಜನೆ. ಈ ಏಕ್ತಾ ಮಾಲ್ ಏನಿದೆ, ಭಾರತದ ಒಂದು ಏಕತೆಗಾಗಿ ಭಾರತದ ವೈವಿಧ್ಯತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ ನಮ್ಮ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ರಾಜ್ಯದಲ್ಲೂ ಏನು ಅನೇಕ ಉತ್ಪನ್ನಗಳಿದೆ, ವಸ್ತುಗಳಿದೆ, ನಾವು ಉತ್ಪಾದಿಸ್ತಾ ಇರುವಂಥದ್ದು ಅನೇಕ ಏನು ಪ್ರಾಡಕ್ಟ್ಸ್ಗಳಿದ್ದಾವೆ, ಅದೆಲ್ಲನೂ ಕೂಡ ಪ್ರೋತ್ಸಾಹಿಸೋ ದೃಷ್ಟಿಯಲ್ಲಿ ಮತ್ತು ಎಲ್ಲರಿಗೂ ಕೂಡ ಅದು ತಮ್ಮ ತಮ್ಮ ರಾಜ್ಯದಲ್ಲಿ ಲಭ್ಯ ಇರಬೇಕು ಅಂತ ದೃಷ್ಟಿಯಲ್ಲಿ ಈ ಒಂದು ಒಳ್ಳೆಯ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ. ನಮ್ಮ ರಾಜ್ಯದಲ್ಲಿ ಇದು ನಮ್ಮ KSIDC ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವರ ವತಿಯಿಂದ ಇದು ಅನುಷ್ಠಾನ ಆಗ್ತಾ ಇದೆ. ನಮ್ಮ ಮೈಸೂರೇ ಇದಕ್ಕೆ ಆಯ್ಕೆ ಮಾಡಿದ್ದಾರೆ. ಅತ್ಯಂತ ಸಂತೋಷದ ವಿಚಾರ, ಯಾಕೆಂದರೆ ಇತಿಹಾಸದಲ್ಲಿ ಮೈಸೂರು ಯಾವತ್ತೂ ಸಹ ಒಂದು ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು ಒಂದು ಮಾದರಿ ಅಂತ ಅದು ಮೈಸೂರು ಸಂಸ್ಥಾನದಲ್ಲೇ ಆಗಿತ್ತು. ಮತ್ತು ನಂತರವೂ ಸಹ ನಮ್ಮ ಕರ್ನಾಟಕ ರಾಜ್ಯ ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಬಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್ ಇರ್ಬೋದು, ಮೈಸೂರು ಸಿಲ್ಕು, ಮೈಸೂರು ಸ್ಟೀಲು, ಸಿಮೆಂಟು, ಏನೇನು ಉತ್ಪನ್ನಗಳಿದೆ ಅದೆಲ್ಲನೂ ಕೂಡ ಮೈಸೂರು ಬ್ರ್ಯಾಂಡಲ್ಲಿ ನಮ್ಮ ಮೈಸೂರು ರಾಜ್ಯದಲ್ಲಿ ಇದ್ದಿದ್ದ ಅನೇಕ ಜಾಗಗಳಿಗೆ ಪ್ರೋತ್ಸಾಹ ನೀಡ್ತಾ ಬಂದಿತ್ತು. ಅದೇ ರೀತಿ ಇವತ್ತು ಇಡೀ ಭಾರತದಲ್ಲಿ ಇರುವಂಥದ್ದು ಅನೇಕ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವಂಥ ದೃಷ್ಟಿಯಲ್ಲಿ ಏಕ್ತಾ ಮಾಲನ್ನು ಇಲ್ಲಿ ಮೈಸೂರಿನಲ್ಲಿ ನಿರ್ಮಾಣ ಆಗ್ತಾ ಇರೋದು ನಮಗೆ ಸಂತೋಷ. ಒಟ್ಟು ಇದು 193 ಕೋಟಿ ವೆಚ್ಚದ ಪ್ರಾಜೆಕ್ಟು. ಎಲ್ಲ ರೀತಿಯ ಒಂದು ಅಂದರೆ ಆಧುನಿಕ ಮಾಲ್ಗಳು, ಯಾರು ಖಾಸಗಿ ಸಂಸ್ಥೆಗಳು ಯಾವ ರೀತಿ ನಿರ್ಮಾಣ ಮಾಡ್ತಾರೆ ಅದೇ ಒಂದು ಗುಣಮಟ್ಟದಲ್ಲಿ ಇದು ಸಹ ನಿರ್ಮಾಣ ಆಗುತ್ತೆ. ಮತ್ತು ಆದರೆ ಇಲ್ಲಿ ಏನು ಖಾಸಗಿ ವ್ಯಾಪಾರಸ್ಥರಲ್ಲ, ನಮ್ಮ ಭಾರತೀಯದ ಉತ್ಪನ್ನಗಳು, ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಗಳು ಮತ್ತು ಇಲ್ಲಿ ಸ್ಥಳೀಯ ಒಂದು ರೈತರಿಗೂ ಕೂಡ ಅವಕಾಶ ಇರುತ್ತೆ. ಸೊ ಸಾಮಾನ್ಯವಾಗಿ ಇದು ನಿಜಕ್ಕೂ ಫಾರ್ಮ್ ಟು ಟೇಬಲ್ಲು, ನಿಜಕ್ಕೂ ಸ್ಥಳೀಯ ಒಂದು ವ್ಯಾಪಾರಸ್ಥರಿಗೆ ಒಂದು ಅವಕಾಶ ನೀಡೋ ದೃಷ್ಟಿಯಲ್ಲಿ ಬರ್ತಾ ಇದೆ. ಈಗಾಗಲೇ ಹೇಳಿದ್ದೀವಿ ಉದ್ದೇಶಗಳು. ಇದು ನ್ಯಾಷನಲ್ ಇಂಟಿಗ್ರೇಷನ್, ಅಂದರೆ ರಾಷ್ಟ್ರದ ಒಂದು ಏಕತೆಗಾಗಿ ರಾಷ್ಟ್ರೀಯತೆಯನ್ನು ಬೆಳೆಸುವ ದೃಷ್ಟಿಯಲ್ಲಿ ನಾವೆಲ್ಲರೂ ಸಹ ಭಾರತೀಯರು ಈ ಒಂದು ದೃಷ್ಟಿಯಲ್ಲಿ ಮತ್ತು ನಮ್ಮ ವೈವಿಧ್ಯತೆಯನ್ನು ಅದರಲ್ಲಿ ಆ ಒಂದು ಚೌಕಟ್ಟಿನಲ್ಲಿ ನಮ್ಮ ವೈವಿಧ್ಯತೆಯನ್ನು ಕೂಡ ಕಾಪಾಡೋ ದೃಷ್ಟಿಯಲ್ಲಿ ಇದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು. ಅದಕ್ಕೋಸ್ಕರ ಮೇಕ್ ಇನ್ ಇಂಡಿಯಾ ನಮಗೆ ಭಾಳ ಯಶಸ್ವಿಯಾಗಿರ್ತಕ್ಕಂಥ ಒಂದು ಯೋಜನೆ. ಅನೇಕ ಒಂದು ವ್ಯವಹಾರಗಳು ಈ ಯೋಜನೆ ಮೂಲಕ ಇವತ್ತು ಸೃಷ್ಟಿಯಾಗಿದ್ದಾವೆ ಮತ್ತು ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಒಂದು ಒಳ್ಳೆ ಸೇವೆ ಸಲ್ಲಿಸ್ತಾ ಬಂದಿದ್ದಾವೆ. ಅವರೆಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ಪ್ರತಿಯೊಂದು ಜಿಲ್ಲೆಯ ಒಂದು ವಿಶೇಷವಾದಂಥ ಉತ್ಪನ್ನಗಳಿಗೆ ಇವತ್ತು ಇಲ್ಲಿ ವಿಶೇಷವಾದಂಥ ಪ್ರೋತ್ಸಾಹ ಸಿಗುತ್ತೆ. ಇದರಲ್ಲಿ ಜೊತೆಗೆ ಒಂದು ಗ್ರಾಮೀಣ ಕಲಾವಿದರಿಗೆ ಇಲ್ಲೂ ಕೂಡ ಅವ್ರಿಗೆ ಒಂದು ಅವಕಾಶ ಇರುತ್ತೆ. ಯಾಕೆಂದರೆ ನಮ್ಮ ನಾವೇ ಇಲ್ಲಿ ಮೈಸೂರು ಕೊಡಗುವಲ್ಲೇ ನಾವು ಒಂದು ಪ್ರವಾಸ ಮಾಡುವಾಗ ಒಂದೊಂದು ಊರಲ್ಲೂ ಸಹ ಒಂದು ಬೇರೆ ಬೇರೆ ಅನನ್ಯವಾದಂಥ ಒಂದು ಕಲೆ ಇರುತ್ತೆ. ಸೊ ಅದಕ್ಕೂ ಕೂಡ ಇಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ. ಜೊತೆಗೆ ಉದ್ಯೋಗ ಸೃಷ್ಟಿಸಲು ನಮ್ಮ ಗುರಿ ಇರೋದೇ ಅದೇನೆ, ಬರೀ ಉದ್ಯೋಗದ ಸೃಷ್ಟಿಕರ್ತರಲ್ಲಿ ನೀವೇ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ, ಉದ್ಯೋಗದ ಆಕಾಂಕ್ಷಿಗಳಲ್ಲಿ ನೀವೇ ಉದ್ಯೋಗದ ಸೃಷ್ಟಿಕರ್ತರಾಗಬೇಕು ದೃಷ್ಟಿಯಿಂದ ನಾವು ಈ ಕೆಲಸವನ್ನು ಮಾಡ್ತಾಯಿದ್ವಿ. ಈ ಎಲ್ಲ ಸಣ್ಣ ಬಿಸ್ನೆಸ್ಗಳು ಅವರೇ ಉದ್ಯೋಗ ಸೃಷ್ಟಿ ಮಾಡ್ತಾ ಇರ್ತಾರೆ. ಇದರ ಒಂದು ಪ್ರೋತ್ಸಾಹ ಜೊತೆಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರೇ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಅವಕಾಶ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಅವ್ರಿಗೆ ಒಂದು ದೊಡ್ಡ ಒಂದು ಅವಕಾಶ ಸಿಗುತ್ತೆ, ಯಾಕೆಂದರೆ ಇಲ್ಲಿ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲ ದೃಷ್ಟಿಯಿಂದ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನಡೆದಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಯಶಸ್ವಿಯಾಗಿ ನಡೀತಾ ಇದೆ. ತಮಿಳುನಾಡುವಲ್ಲಿ, ಗುಜರಾತ್ನಲ್ಲಿ ಈಗಾಗಲೇ ಭಾಳ ಯಶಸ್ವಿಯಾಗಿ ಈ ಏಕ್ತಾ ಮಾಲನ್ನು ನಿರ್ಮಾಣ ಮಾಡಿ ಇವತ್ತು ಇದು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದೆ. ಮೈಸೂರಲ್ಲಿ ವಿಶೇಷವಾಗಿ ಈ ಪ್ರಾಜೆಕ್ಟಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕುಸ್ತಿ ಎಷ್ಟು ದೊಡ್ಡ ಒಂದು ಪಾರಂಪರ್ಯ ಇದೆ ಮೈಸೂರಿನಲ್ಲಿ. ಅದಕ್ಕಾಗಿ ಇಲ್ಲೇ ಇನ್ನೊಂದು ಕುಸ್ತಿ ಕಾಂಪ್ಲೆಕ್ಸೇ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಅವಕಾಶ ಇರುತ್ತೆ. ಇದು ಒಂದು ನಿಜಕ್ಕೂ ಅಂತಾರಾಷ್ಟ್ರೀಯ ಮಾದರಿಯಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ. ಸುತ್ತಮುತ್ತ ಇರುವಂಥದ್ದು ಕುಸ್ತಿ ಕಾಂಪ್ಲೆಕ್ಸ್ಗೆ ಅದಕ್ಕೆ ಇನ್ನೊಂದು ಜಾಗ ಇಲ್ಲಿ ನಿಮಗೆ ಅವಕಾಶ ಇರುತ್ತೆ. ಸೊ ದಸರಾ ಟೈಮಲ್ಲೂ ಕೂಡ ಇದು ಇನ್ನೂ ಜಾಸ್ತಿಯ ಒಂದು ಕುಸ್ತಿಯನ್ನು ಪ್ರೋತ್ಸಾಹಕ್ಕಾಗಿ ಇದನ್ನು ಬಳಸ್ಬೋದು. ಇನ್ಫೋಟೈನ್ಮೆಂಟ್ ಸ್ಕೈ ವಾಕ್ ಇರುತ್ತೆ. ನಮ್ಮ ಮೈಸೂರು ಇತಿಹಾಸ, ಸುತ್ತಮುತ್ತ ಜಿಲ್ಲೆಗಳ ಇತಿಹಾಸ, ಜೊತೆಗೆ ಈ ವಸ್ತುಗಳು ಅದರ ಇತಿಹಾಸ ಬಗ್ಗೆ ಮತ್ತು ಯಾವ ರೀತಿ ಅದು ಸ್ಥಳೀಯ ಒಂದು ಇಲ್ಲಿ ಈ ನೆಲದಿಂದ ಬೆಳೀತಾ ಇರುವಂಥದ್ದು ಬೆಲೆಗಳಿರ್ಬೋದು, ಅಥವಾ ಈ ನೆಲದಿಂದ ನಾವು ಉತ್ಪಾದಿಸ್ತಾ ಇರ್ತಕ್ಕಂಥ ಕೆಲವು ಬೇಸ್ ಪ್ರಾಡಕ್ಟ್ಸ್ ಇರ್ಬೋದು, ಅದೆಲ್ಲನೂ ಯಾವ ರೀತಿ ಬಳಸ್ತಾ ಇದ್ದಾರೆ ಅದೆಲ್ಲನೂ ಕೂಡ ಇಲ್ಲಿ ಲಭ್ಯವಿರುತ್ತೆ. ಜೊತೆಗೆ ಇಮರ್ಸಿವ್ 3D ಥಿಯೇಟರ್ ಇರುತ್ತೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ಪ್ಲಾಶ್ ಬ್ಯಾಡು,
ಮತ್ತು ಜೊತೆ ಇಲ್ಲಿ ಬಹಳ ಒಂದು ಹಸಿರು ಹದಕು ಹೆಚ್ಚಿಸುವ ದೃಷ್ಟಿಯಲ್ಲಿ ಮತ್ತು ಇರುವಂಥದ್ದು ಹಸಿರು ಹದಕು ಅದನ್ನ ಉಳಿಸುವ ದೃಷ್ಟಿಯಲ್ಲೂ ಕೂಡ ಎಲ್ಲ ಕೆಲಸಗಳು ಆಗ್ತಾ ಇದ್ದಾವೆ. ಇಲ್ಲಿ ಸುತ್ತಮುತ್ತ ಇರುವಂಥದ್ದು ಭಾಳ ಹಳೆಯ ಒಂದು ಮರಗಳು ಏನಿದ್ದಾವೆ ಅದನ್ನು ಕೂಡ ಎಲ್ಲ ಉಳಿಸುವ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವು 3-4 ಕೂಡ ಏನು ಅವರು ಕಟ್ಟಿಂಗ್ ಮಾಡಬೇಕಾಗಿತ್ತು, ಅದನ್ನು ಕೂಡ ನಾವು NGO ಜೊತೆ ಮಾತಾಡಿಬಿಟ್ಟು ಅದನ್ನ ಸ್ಥಳಾಂತರ ಮಾಡೋಕ್ಕೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದಕ್ಕೆ ಮುಖ್ಯ ಅಂಶಗಳು. ವಾಸ್ತುಶಿಲ್ಪನೂ ಕೂಡ ನಮ್ಮ ಮೈಸೂರು ಏನು ಈ ದ್ರವಿಡಿಯನ್ ಇಂಡೋಸಾರಸೆನಿಕ್ ಏನೋ ಮಾದರಿ ಇದೆ ಅದರಲ್ಲಿ, ಆದರೆ ಒಂದು ಆಧುನಿಕ ಟಚ್ಚನ್ನು ಕೊಟ್ಟು ಅವ್ರು ಮಾಡ್ತಾಯಿದ್ದಾರೆ. ಸೊ ಯಾವುದೇ ರೀತಿ ನಮ್ಮ ನಗರದ ಒಂದು ಏನು ಪಾರಂಪರ್ಯ ಇದೆ, ಪಾರಂಪರಿಕ ಕಟ್ಟಡಗಳಿದೆ, ಅದರ ಮೇರೆಗೆ ಇದು ನಿರ್ಮಾಣ ಆಗ್ತಾ ಇರೋದು. ಅದು ಸಂತೋಷದ ವಿಚಾರ. ಇದಿಷ್ಟೆಲ್ಲ ನಮ್ಮ ಮೈಸೂರಿಗೆ ಭಾಳ ಒಂದು ದೊಡ್ಡ ಅಭಿವೃದ್ಧಿ ಆಗುತ್ತೆ ಮತ್ತು ಮೈಸೂರು ಏನು ಪಾರಂಪರ್ಯ ಇದೆ ಅದೇ ಅಂತೆ ಇದೆಲ್ಲನೂ ಕೂಡ ಕೆಲಸ ಆಗ್ತಾಯಿದೆ. ಅತ್ಯಂತ ಸಂತೋಷದ ವಿಚಾರ. ಬಹುಶಃ ಪ್ರಾಜೆಕ್ಟು 2027 ಒಳಗೆ ಮುಗಿಸ್ತಾರೆ ಅಂತ ಅವರು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ನಾವು ಕೂಡ ಕೇಂದ್ರದ ಪ್ರತಿನಿಧಿಯಾಗಿ ಅವ್ರ ಜೊತೆಗೆ ಈ ಕೆಲಸ ಆದಷ್ಟು ಶೀಘ್ರದಲ್ಲಿ ಒಂದು ಗುಣಮಟ್ಟದ ಕೆಲಸ ಆಗಬೇಕು ದೃಷ್ಟಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅಂತ ನಮ್ಮ ಮಾಧ್ಯಮದ ಪ್ರತಿನಿಧಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 90 ಮಳಿಗೆಗಳು. ಅದರಲ್ಲಿ ಈಗಾಗಲೇ ಹೇಳಿದ್ದಾರೆ ಪ್ರತಿಯೊಂದು ರಾಜ್ಯಕ್ಕೆ ಪ್ರತಿಯೊಂದು ಜಿಲ್ಲೆಗೂ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಇಲ್ಲಿ ಪ್ರಾತಿನಿಧ್ಯ ಸಿಕ್ಕುವಂಥ ದೃಷ್ಟಿಯಲ್ಲಿ ಕೆಲಸ ಎಲ್ಲ ಇರ್ತದೆ. ಫುಡ್ ಪಾರ್ಕು ಇದೆ, ಅದರಲ್ಲೂ ಕೂಡ ನಿಮಗೆ ಈಗ ಏನು ನಮ್ಮ ಹುಬ್ಳಿ ಧಾರವಾಡಲ್ಲಿ ಸಿಕ್ಕುವಂಥದ್ದು ಉತ್ತರ ಕನ್ನಡದ ಊಟ, ಇಲ್ಲಿ ನಮ್ಮ ಮೈಸೂರು ಊಟ, ಕರಾವಳಿಯಲ್ಲಿ ಸಿಗೋದು ಊಟ, ಈ ಥರ ಎಲ್ಲ ಪ್ರೋತ್ಸಾಹ ನೀಡೋ ದೃಷ್ಟಿಯಲ್ಲಿ ಅದಕ್ಕೆ ಇಲ್ಲಿ ಅದನ್ನೂ ಕೂಡ ನಮ್ಮ ವೈವಿಧ್ಯತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ ಕೆಲಸವನ್ನು ಅದಕ್ಕೇ ವಿಶೇಷವಾದಂಥ ಒಂದು ಚೌಕಟ್ಟು ರೂಪಿಸಲಿಕ್ಕೆ ನಾವು ಮುಂದುವರಿತಾ ಇದ್ದೀವಿ. ಮೈಸೂರಿಗೆ ಆಫ್ಕೋರ್ಸ್ ಮೈಸೂರಲ್ಲೇ ಇರೋ ಕಾರಣಕ್ಕಾಗಿ ಅದಕ್ಕೆ ಒಂದು ಬೆಂಬಲ ಸಿಕ್ಕತ್ತೆ. ಆದರೆ ಆದಷ್ಟು ಏನು ಎಲ್ಲಕ್ಕಿಂತ ಫೇಮಸ್ ಆಗಿರ್ತಕ್ಕಂಥ ಉತ್ಪನ್ನಗಳಿಗೆ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ ಆಗುತ್ತೆ. ಮತ್ತು ಇದರ ಮೂಲಕ ನಿಮಗೆ ಆ ಒಂದು ಪಾರಂಪರ್ಯ ಅಥವಾ ಆ ಒಂದು ಏನು ಬ್ಯಾಕ್ಗ್ರೌಂಡ್ ಇದೆ ಅದಕ್ಕೆ ತಿಳುವಳಿಕೆ ಬರುತ್ತೆ. ಮತ್ತು ನೀವು ಇನ್ನೂ ಡೀಪರ್ ಹೋಗ್ಬೋದು ಅಂದರೆ ಇವತ್ತು ಆನ್ಲೈನು ಇತ್ಯಾದಿ ಎಲ್ಲನೂ ಕೂಡ ಲಭ್ಯ ಇರುತ್ತೆ. ಒಂದು ರಾಜ್ಯಕ್ಕೆ ಒಂದೇ ಜಾಗದಲ್ಲಿ ಆಗೋದು, ಬೇರೆ ಬೇರೆ ಜಾಗಗಳು ಮಾಡಬೇಕಂತ ಇದ್ದರು. ಆದರೆ ಇಲ್ಲಿ ಭಾಳ ಒಂದು ಮೈಸೂರಿಗಾಗಿ ವಿಶೇಷವಾದಂಥ ಕಾಳಜಿ ವಹಿಸಿ ಇಲ್ಲಿ ಮೈಸೂರಲ್ಲೇ ಆಗಬೇಕು, ಪಾರಂಪರಿಕ ನಗರಿ, ಸಾಂಸ್ಕೃತಿಕ ನಗರಿ ಅಂತ, ಇದು ಇಲ್ಲೇ ಸೂಕ್ತ ಅಂತ ಹೇಳಿ ಇವತ್ತು ಈ ಪ್ರಾಜೆಕ್ಟ್ ಮೈಸೂರಿಗೆ ಬಂದಿದೆ. ಸರ್ಕಾರಿ ಸ್ವಾಮ್ಯದ ವಸ್ತುಗಳು ಮಾತ್ರ ಇಲ್ಲಿ ಆ ಥರ ಇಲ್ಲ, ಎಲ್ಲರಿಗೂ ಅವಕಾಶ ಇದೆ. ಇದೇ ಪ್ರಾಜೆಕ್ಟ್ ಆಗ್ತಾ ಇರೋದು ಒಂದು PPP ಮಾಡಲಲ್ಲಿ, ಅಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ದೃಷ್ಟಿಯಲ್ಲಿ. ಸೊ ಎಲ್ಲರಿಗೂ ಕೂಡ ಅವಕಾಶ ಇದೆ. ಕೆಲವು ಪಾಪ್ಯುಲರ್ ಬ್ರ್ಯಾಂಡ್ಗಳು ಕೂಡ, ಅಂದರೆ ರಾಮರಾಜು, ಖದೀಮ್ಸು, ಬಾಟಾ, ಇವರೆಲ್ಲರಿಗೂ ಕೂಡ ಅವಕಾಶ ಇದೆ. ಇಲ್ಲಿ ಫ್ಯಾಬ್ ಇಂಡಿಯಾಗೂ ಕೂಡ. ಸೊ ಎಲ್ಲ ರೀತಿಯ ಅಂಗಡಿಗಳು ಇರುತ್ತೆ. ಇದು ಬರೀ ಆ ಒಂದು ಸ್ಥಳೀಯ ಸರ್ಕಾರಿ ಪ್ರೋತ್ಸಾಹ ನೀಡ್ತಾ ಇರುವಂಥದ್ದು ಉತ್ಪನ್ನಗಳು ಅಥವಾ ವ್ಯವಹಾರಗಳಲ್ಲ, ಎಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಆದರೆ ಪ್ರಥಮ ಒಂದು ಆದ್ಯತೆ ಇರೋದು ಈ ಒಂದು ಏನು GI ಟ್ಯಾಗ್ಡು ಲೋಕಲ್ ಪ್ರೊಡ್ಯೂಸು, ಸ್ಥಳೀಯವಾಗಿ ಏನು ವ್ಯವಹಾರಗಳಿದೆ, ರೂರಲ್ ಆರ್ಟಿಸನ್ಸು, ಅಂದರೆ ಆ ಥರ ಫಾರ್ಮ್ ಟು ಟೇಬಲ್ಲು, ಅಂದರೆ ನಮ್ಮ ರೈತರಿಗೆ ನೇರ ಬಂದು ಇಲ್ಲಿ ಖರೀದಿ ಮಾಡುವಂಥದ್ದು ಅವಕಾಶಗಳು, ಇಂಥ ಎಲ್ಲ ಅವಕಾಶಗಳು ಯಾರು ಸರ್ ನಿರ್ವಹಣೆ ಮಾಡ್ತಾರೆ? ನಮ್ಮ ಇದು ಕಾಸ್ಟ್ ಅಂದರೆ ಇದಕ್ಕೆ ಹಣ ನೀಡ್ತಾ ಇರೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕೆ ಈ ಜಾಗ ರಾಜ್ಯ ಸರ್ಕಾರದ ಮೂಲಕ ಕ್ಯಾಬಿನೆಟ್ ಡಿಸಿಷನ್ ಆಗಿ ಇದಕ್ಕೆ ಮೀಸಲಿಟ್ಟಿದ್ದಾರೆ. ಜೊತೆಗೆ ಅದಾಗಿದ ನಂತರ ಇಲ್ಲಿ ಅನುಷ್ಠಾನ ಆಗ್ತಾ ಇರುವಂಥದ್ದು ಏಜೆನ್ಸಿ ಈ ಕರ್ನಾಟಕ ಸ್ಟೇಟ್ ನಮ್ಮ KSIDC, ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಈ ಜಾಗ 6.5 ಎಕರೆ ಇದೆ. ಇಲ್ಲ, ಹಸಿರು ಅದಕ್ಕಾಗಿ ಒಂದಷ್ಟು ಜಾಗ ಆ ಕಡೆ ಮೀಸಲಿಟ್ಟಿದ್ದಾರೆ. ಸೊ ಅದೆಲ್ಲನೂ ಕೂಡ ನಾವು ಅದು ಬಿಲ್ಡಿಂಗ್ ನಾಮ್ಸ್ ಪ್ರಕಾರ ನಡೆಯುತ್ತೆ. ಪಾರ್ಕಿಂಗು ಇರುತ್ತೆ. 380 ಗಾಡಿಗಳಿಗೆ ಪಾರ್ಕಿಂಗು ಕೂಡ ಇರುತ್ತೆ. ಯಾರು ಸಾರ್ವಜನಿಕರು ಸರ್ ಈ ಜಾಗದಲ್ಲಿ ನಮ್ಮ ಪರಿಗಣಿಸ್ತೀವಿ ನಾವು, ಕಾನೂನು ದೃಷ್ಟಿಯಲ್ಲಿ ಏನು ಪರಿಗಣಿಸಬೇಕಾಗಿದೆ ಅದು ಮಾಡೋಣ. ಎರಡು ವಿಚಾರ ಸರ್. ಈಗ ಮೊನ್ನೆ ಮೈಸೂರು ಸಿಟಿ ಸೆಂಟ್ರಲ್ಲಿ ಇರುವಂಥ ಲಂಗ್ ಸ್ಪೇಸ್ ಇದೆಯಲ್ಲ ಸರ್, ಅದನ್ನು ಬೇರೆ ಬೇರೆ ಪ್ರಾಜೆಕ್ಟ್ಗಳ ಮೂಲಕ ಸುಮ್ಮನೆ ಅದನ್ನು ಅಕ್ವೈರ್ ಮಾಡೋ ಥರ ಆಗ್ತಿದೆ. ಸಿಟಿ ಲಂಗ್ ಸ್ಪೇಸ್ ಇಲ್ದಂಗಾದರೆ ಇನ್ ಫ್ಯೂಚರಲ್ಲಿ ಕಷ್ಟ ಆಗುತ್ತೆ ಅನ್ನೋದು ಒಂದು ಅಬ್ಸರ್ವೇಷನ್ ಸರ್. ಇದು ಇಲ್ಲಿ ಈಗ ಆಲ್ರೆಡಿ ಒಂದು ಕುಸ್ತಿ ಆ ಕಡೆ ಇದೆ ಸರ್, ಕೋಟೆ ಮಾರಮ್ಮ ದೇವಸ್ಥಾನ ಎದುರುಗಡೆನೂ ಒಂದು ಕುಸ್ತಿ ಆ ಕಡೆ ಇದೆ.
ಅಲ್ಲಿ ವರ್ಷಕ್ಕೆ 2-3 ಆಕ್ಟಿವಿಟಿ ನಡೆಯುತ್ತೆ ಸರ್. ದೇವರಾಜ ಅರಸು ಕುಸ್ತಿ ಆ ಕಡೆ ಇದೆ, ಅಲ್ಲಿ ವರ್ಷಕ್ಕೆ ಒಂದೇ ಇವೆಂಟ್ ನಡೆಯುತ್ತೆ ಸರ್ ದಸರಾದು. ಇಲ್ಲೂ ಅದು ನಮ್ಮ ಕರ್ತವ್ಯ. ಒಂದು ಕುಸ್ತಿ ಪಂದ್ಯಾವಳಿಗಳು ಹೆಚ್ಚಿಸುವ ಒಂದು ಏನು ಜವಾಬ್ದಾರಿ ಇದೆ ನಮ್ಮಲ್ಲಿದೆ, ಅದನ್ನ ನಾವು ಮಾಡಬೇಕಾಗಿದೆ. ಇದು ಎರಡು ಕೂಡ ನಿರ್ಮಾಣ ಆಗಿ ಬರೀ 3-4 ಇವೆಂಟ್ ನಡೆಯೋದು ಸರಿಯಲ್ಲ, ಅದನ್ನು ಕೂಡ ನಾವು ಹೆಚ್ಚಿಸಬೇಕಾಗಿದೆ. ಜೊತೆಗೆ ಇಲ್ಲಿ ಕುಸ್ತಿ ಅಖಾಡಗಳು ಅವಶ್ಯಕತೆ ಇದೆ ಮತ್ತು ಒಂದು ಅಂತಾರಾಷ್ಟ್ರೀಯ ಮಾದರಿಯಲ್ಲೂ ಬೇಕಾಗಿದೆ. ಇಲ್ಲಿ ನಮ್ಮ ಸ್ಥಳೀಯ ಒಂದು ಏನು ಕುಸ್ತಿ ಪಾರಂಪರೆ ಇದೆ, ಆ ಒಂದು ಮಣ್ಣಿನಲ್ಲಿ ಅದು ಕುಸ್ತಿ ಮಾಡುವಂಥದ್ದು ಪಾರಂಪರೆ ಇದೆ, ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಯಾಕಂದರೆ ನಮಗೂ ಕೂಡ ಮ್ಯಾಟಲ್ಲಾಗುತ್ತೆ. ಯಾಕಂದರೆ ಅದರದ್ದು ಕೂಡ ನಮ್ಮ ಒಲಿಂಪಿಕ್ಸ್ ಇರ್ಬೋದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸ್ಪರ್ಧೆ ಮಾಡಬೇಕಂದ್ರೆ ಇದರಲ್ಲೂ ಕೂಡ ತರಬೇತಿ ಆಗಬೇಕಾಗಿದೆ. ಸೊ ಈ ದೃಷ್ಟಿಯಲ್ಲಿ ಈ ಕುಸ್ತಿ ಅಖಾಡವನ್ನು ಮಾಡ್ತಾ ಇರೋದು. ಜೊತೆಗೆ ಹಸಿರು ಹದಕು ಇಲ್ಲಿ ಯಾವುದೇ ರೀತಿ ಕಮ್ಮಿ ಆಗ್ತಾ ಇಲ್ಲ. ಅಂದರೆ ಇದಕ್ಕೆ ಆ್ಯಕ್ಚುಲಿ ಈ ಒಂದು ಮಾಲ್ ನಿರ್ಮಾಣ ಆಗಿದ ನಂತರ ಜಾಸ್ತಿ ಆಗುತ್ತೆ. ಯಾಕಂದರೆ ಸುತ್ತಮುತ್ತ ಇರುವಂಥದ್ದು ಬರೀ ಜಮೀನು, ಅದೆಲ್ಲನೂ ಕೂಡ ಇವತ್ತು ಟ್ರೀ ಪ್ಲಾಂಟಿಂಗು ಮತ್ತು ಲ್ಯಾಂಡ್ಸ್ಕೇಪಿಂಗ್ ಆಗೋ ಮೂಲಕ ಅದನ್ನ ಹಸಿರು ಹದಕ್ಕೂ ಹೆಚ್ಚಿಸುವಂಥ ದೃಷ್ಟಿಯಲ್ಲಿ ಮಾಡ್ತೀವಿ. ಇಲ್ಲಿ ಏನು ಜಾಸ್ತಿ ಮರಗಳು ಇಲ್ಲವೇ ಇಲ್ಲ. ಸೊ ಇದರ ಎನ್ವೈರ್ಮೆಂಟ್ ಫುಟ್ಪ್ರಿಂಟ್ ದೃಷ್ಟಿಯಲ್ಲೂ ಕೂಡ ಏನು ನಮ್ಮ ಪೊಲ್ಯೂಷನ್ ಬೋರ್ಡ್ ಇರ್ಬೋದು, ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಇರ್ಬೋದು ಕೂಡ ಎಲ್ಲ ಸಂಪೂರ್ಣವಾದಂಥ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇದಕ್ಕಿಂತ ಸೂಕ್ತವಾದಂಥ ಲ್ಯಾಂಡ್ ಇದಾಗಲೇ ಡ್ರೈನೇಜ್ ನಿರ್ಮಾಣ ನೀವು ಹೋಗ್ಬಿಟ್ಟು ಪರಿಶೀಲನೆ ಮಾಡ್ಬೋದು. ಅದಕ್ಕಾಗಿ ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನ ರಿಟೈನಿಂಗ್ ವಾಲು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ ರಾಜಕಾಲುವೆಯಲ್ಲಿ. ಈ ರೋಡ್ ಏನಿದೆ ಅದಕ್ಕೆ ಅಲ್ಲಿಗೆ ಸ್ಥಳಾಂತರ ಮಾಡಿ ಅಲ್ಲಿ ನಮಗೆ ನಮ್ಮ ಡೆವಲಪ್ಮೆಂಟ್ ನಾರ್ಮ್ಸಲ್ಲಿ ಯಾವ ರೀತಿ ಎಷ್ಟು ಸ್ಪೇಸ್ ಬಿಡಬೇಕಾಗಿದೆ, ಎಷ್ಟು ಜಾಗ ಬಿಡಬೇಕಾಗಿದೆ, ಅದೆಲ್ಲನೂ ಕೂಡ ಅದರ ಮೇರೆಗೆ ರೂಪಿಸಿದ್ದಾರೆ. ಅದ್ರ ಮೂಲ ಗುರಿನೇ ಪ್ರವಾಸೋದ್ಯಮವನ್ನು ಅದಕ್ಕೆ ಪ್ರೋತ್ಸಾಹ ನೀಡೋ ದೃಷ್ಟಿಯಲ್ಲಿ ಆಗ್ತಾ ಇರೋದು. ಈಗಾಗಲೇ ಎಷ್ಟು ಕ್ರೌಡ್ ಬರ್ತಾರೆ ನಿಮಗೆ ಗೊತ್ತಿದೆ. ನಮ್ಮ ಬರೀ ದಸರಾ ಅಲ್ಲ, ಈಗ ವಿಂಟರ್ ಟೈಮಲ್ಲೂ ಜಾಸ್ತಿ ಆಗುತ್ತೆ ಕ್ರೌಡು, ದಿವಾಲಿ ಸಮಯದಲ್ಲೂ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಹಾಲಿಡೇ ಸೀಸನಲ್ಲೂ ಕೂಡ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇದು ಪ್ರವಾಸಿಗರು ಬರೋದು. ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ಬೇರೆ ಬೇರೆ ಒಂದು ಜಾಗ ಹೋಗಬೇಕಾಗಿದೆ. ಝೂ ಅಲ್ಲಿ ಭಾಳ ಒಂದು ಒತ್ತಡ ಇದೆ, ಅರಮನೆಯಲ್ಲಿ ಭಾಳ ಒತ್ತಡ ಇದೆ, ಎಕ್ಸಿಬಿಷನ್ ಗ್ರೌಂಡ್ ಮೇಲೆ ಭಾಳ ಒತ್ತಡ ಇದೆ. ಅದನ್ನು ಈಸ್ ಮಾಡೋದಕ್ಕೆ ಅಂದರೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಜನ ಇರ್ತಾರೆ. ಸೊ ಅದಕ್ಕೂ ಕೂಡ ಒಂದು ರೀತಿಯ ಒಂದು ಒಳ್ಳೆ ವ್ಯವಸ್ಥೆ ಸೃಷ್ಟಿಸುವ ದೃಷ್ಟಿಯಲ್ಲಿ ಇದಾಗ್ತಾ ಇರೋದು. ಅಂದರೆ ಅದಕ್ಕೂ ಅವಕಾಶ ಇದೆ. ಮುಂದೆ ಲಾನ್ ಇದೆ ಮತ್ತು ಲ್ಯಾಂಡ್ಸ್ಕೇಪಿಂಗ್ ಜಾಗ ಇದೆ. ಈಗ ನಮಗೆ ಸಂಡೇ ಈ ಸಂತೆಗಳೆಲ್ಲ ನಡೆಯುತ್ತಲ್ಲ, ಅದಕ್ಕೂ ಕೂಡ ಇಲ್ಲಿ ಮಾತಾಡಿದ್ದೀವಿ ಒಂದು ಅವಕಾಶ ಕೊಡೋದಕ್ಕೆ. ಯಾಕಂದರೆ ಅವ್ರು ಬೇರೆ ಬೇರೆ ಜಾಗದಲ್ಲಿದೆ, ಒಂದು ಕೇಂದ್ರದಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಅದು ಕೂಡ ಲಭ್ಯವಿದ್ದರೆ ಅದಕ್ಕೂ ನಮ್ಮ ಸ್ಥಳೀಯರಿಗೆ ಒಂದು ದೊಡ್ಡ ಅವಕಾಶ ಸಿಗುತ್ತೆ ಅಂತ ನಾವು ಆಗಲೇ ಮಾತಾಡಿದ್ದೀವಿ. ಅದಕ್ಕೂ ಕೂಡ ಅವಕಾಶ ಕೊಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಈ ಸುತ್ತ ಏನು ಪಾರ್ಕ್ಗಳು, ಲಾನ್ಗಳು ಮತ್ತು ಬೇರೆ ಬೇರೆ ಜಾಗಗಳಿದೆ, ಅದು ವೀಕೆಂಡಲ್ಲಿ ವಾರಾಂತ್ಯದಲ್ಲಿ ಇಂಥ ಒಂದು ಚಟುವಟಿಕೆಗಳಿಗೆ ಬಳಸ್ಬೋದು ಅಂತ ಹೇಳಿದ್ದಾರೆ. ಇಲ್ಲ, ಎಂಟ್ರಿ ಫೀ ಮಾಲ್ಗೇನು ಎಂಟ್ರಿ ಫೀ ಇಲ್ಲ. ಅದಾದಮೇಲೆ ಮೇಂಟೆನೆನ್ಸ್ಗೆ ಇದು ಕರೀತಾರೆ, ಟೆಂಡರ್ ಕರೀತಾರೆ. ಮೇಂಟೆನೆನ್ಸ್ ಟೆಂಡರ್ ಇರುತ್ತೆ, ಅದು ಸರ್ಕಾರದ ಕಡೆಯಿಂದಾನೇ ನೋಡ್ಕೋತಾರೆ. ಪಾರ್ಕಿಂಗ್ ಇದ್ದೇ ಇರುತ್ತೆ, ಅದೊಂದು ಪಾರ್ಕಿಂಗ್ ಫೀ ಇದ್ದೇ ಇರುತ್ತೆ. ಎಂಟ್ರೆನ್ಸ್ ಮಾಲ್ ನೀವು ಇಲ್ಲಿ ಸುತ್ತಮುತ್ತ ಇರುವಂಥದ್ದು ಎಲ್ಲ ಮಾಲ್ಗಳು ಯಾವ ರೀತಿ ಎಂಟ್ರಿ ಆಗ್ತೀರಾ, ಆಚೆ ಹೋಗ್ತೀರಾ, ಅದೇ ರೀತಿ ಇರುತ್ತೆ. ಸರ್ ಒಂದು ಕಡೆ